ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೇಕಾದ್ರೆ ಈ ಒಣ ಮೀನು ನಮಗೆ ಡ್ರೈ ಫಿಶಸ್ ಏನೇನು ಸಿಗುತ್ತೆ, ಕರ್ಮೀನಾಗಿರ್ಬೋದು, ಇಲ್ಲ ಸೀಗಡಿ ಆಗಿರ್ಬೋದು, ಸಣ್ಣ ಸಣ್ಣ ಮೀನುಗಳು ಕೂಡ, ಈ ಮತ್ತಿ ಮೀನು ಈ ಥರದ್ದೆಲ್ಲನೂ ನಮಗೆ ಸಿಗುತ್ತೆ. ಸೊ ಆ ಥರದ್ದು ನಾನು ಒಂದಷ್ಟು ತರಿಸ್ಕೊಂಡೆ. ಇದು ನನಗೆ ಇನ್ಸ್ಟಾಗ್ರಾಮಲ್ಲೇ ನಾನು ನೋಡಿದ್ದು. ಸರಿ ಆಯಿತು, ಇದರದ್ದು ಆ್ಯಪೇನೇ ಇದೆ. ಸೊ ಡ್ರೈ ಫಿಶ್ದು ಇದ್ರದ್ದು ನೋಡಿ ನಾನು ಹಾಗೆ ತರಿಸ್ಕೊಂಡೆ. ರೇಟ್ ಅಫೋರ್ಡಬಲ್ ಪ್ರೈಸ್ ಇತ್ತು. ಅಂದರೆ ಅಂಗಡಿಗಳಲ್ಲಿ ನಾವು ತೊಗೋತೀವಲ್ಲ ಅದಕ್ಕಿಂತ ರೇಟು ಕಡಿಮೆನೂ ಇರುತ್ತೆ ಮತ್ತು ಕ್ಲೀನ್ ಇರುತ್ತೆ. ಮಣ್ಣು ಈ ಗಲೀಜು ಅಂಥದ್ದೆಲ್ಲ ಏನೂ ಇರೋಲ್ಲ. ಫುಲ್ಲಾಗಿ ಪ್ಯಾಕ್ಡಾಗಿ ನಮಗೆ ನೀಟಾಗಿ ಬರುತ್ತೆ ಮನೆಗೆ. ಸೊ ನಾನು ಆರ್ಡ್ರ್ ಮಾಡಿ ಒಂದು 5 ಡೇಸ್ಗೆ ಮನೆಗೆ ಬಂದು ಸೇರ್ತಿದ್ದು. ಸೊ ಇದು ತೂತುಕುಡಿಯಿಂದ ಬಂದಿರೋದು. ಸೊ ಇದ್ರದ್ದು ಹೆಸರು ಕರುವಾಡು ಕಡೆ ಅಂತ. ಸೊ ಅದು ಹೆಸರೇ ಅದೇ ಥರ ತಮಿಳಲ್ಲೇ ಇದೆ. ಸೊ ಇದಕ್ಕೆ ಆಲ್ಟರ್ನೇಟಿವ್ ನೇಮ್ ಇಲ್ಲ. ಇದನ್ನು ನಾನು ತರಿಸ್ಕೊಂಡೆ. ಯಾರ್ಯಾರಿಗೆ ಒಣಮೀನು ಇಂಥದ್ದೆಲ್ಲ ಇಷ್ಟ ಅನಿಸುತ್ತೋ ನೀವು ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ಸ್ಟಾಗ್ರಾಮಲ್ಲೂ ಸಿಗುತ್ತೆ, ಇಲ್ಲ ಆ್ಯಪೇ ಇದೆ ಇದ್ರದ್ದು. ನೀವು ಡೌನ್ಲೋಡ್ ಮಾಡಿಬಿಟ್ಟು ನೀವು ಮಾಡ್ಕೋಬೋದು. ಚೆನ್ನಾಗಿದೆ, ರೇಟ್ ಕೂಡ ಕಡಿಮೆ ಇತ್ತು. ಅರ್ಧ kg ಎಲ್ಲ 300 ರೂಪಾಯಿ, 250 ಆ ರೀತಿ ರೇಂಜಲ್ಲಿತ್ತು. ಇದನ್ನು ನಾವು ತೊಗೊಂಡಿದ್ದ ತಕ್ಷಣ ಒಂದು ಸ್ವಲ್ಪ ಹೊರಗಡೆ 30ರಿಂದ 45 ನಿಮಿಷ ಹೊರಗಡೆ ಇಟ್ಬಿಟ್ಟು ಆಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ ಹೊರಗಡೆನೂ ಇಟ್ಕೋಬೋದು. ಬಟ್ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ನಾವು ಫ್ರಿಜ್ಜಲ್ಲಿ ಇಡೋವಾಗ ಏನಾಗುತ್ತೆ ಅಂದರೆ, ರಿಫ್ರಿಜರೇಟ್ ಮಾಡುವಾಗ ನಮಗೆ ಕೆಟ್ಟೋಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಏನಾದರೂ ನಾವು ಅಕ್ಕಪಕ್ಕ ಬೆಕ್ಕುಗಳು ಯಾರಾದರೂ ಸಾಕಿದ್ದಾರೆ ಅಂತಂದರೆ ಅದು ಬೆಕ್ಕು ಮರಿಗೆಲ್ಲನೂ ತುಂಬ ಸ್ಮೆಲ್ ಇದ್ರದ್ದು ಇಷ್ಟ. ಸೊ ಹಾಗಾಗಿ ಬೇಗ ಬಂದುಬಿಡುತ್ತೆ, ಮನೆಗೆ ಬಂದು ಅದು ಹುಡುಕ್ಬಿಡುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋವಾಗ ಖಂಡಿತವಾಗ್ಲೂ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ, ಈ ಹಾರ್ಲಿಕ್ಸ್ದು ಬಾಕ್ಸಸ್ ಎಲ್ಲ ಇತ್ತು ಮನೇಲಿ. ಸೊ ಬಾಕ್ಸಸ್ನೆಲ್ಲ ಇನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೆ. ಕೆಲವೊಂದೆಲ್ಲ ನಾನು ಈ ರೀತಿ ತರಕಾರಿದೇ ಇರುತ್ತೆ ಅಲ್ವಾ, ಏರ್ ಟೈಟ್ ಕಂಟೈನರು, ಅದರಲ್ಲೇ ಎತ್ತಿಟ್ಕೊಂಡೆ. ಸೊ ಇದು ಇಲ್ಲಿ ನಾವು ನೋಡ್ತಾ ಇರೋಂಥ ಫಿಶ್ ಎಲ್ಲನೂ ನೀಟಾಗಿ ಕ್ಲೀನಾಗಿ ಅವರು ಉಪ್ಪೆಲ್ಲ ಹಾಕಿ ಬಿಸಿಲಲ್ಲೆಲ್ಲ ಚೆನ್ನಾಗಿ ಒಣಗಿಸಿ ನಮಗೆ ಪ್ಯಾಕ್ಡಾಗಿ ಕೊಟ್ಟಿರ್ತಾರೆ. ಸರಿ, ಇದು ಕವರಲ್ಲಿ ಹಾಗೆ ಇಡೋದು ಬೇಡ ಅಂತ ಹೇಳಿ ಕವರ್ ಓಪನ್ ಮಾಡಿ ಹಾಕಿಟ್ಟೆ. ಸುಮಾರು ಇದು ನಮಗೆ ಇದೇನು ತಟ್ಟೆ ಥರ ಕಾಣಿಸ್ತಾ ಇದೆ ಫಿಶ್ ಇದು ನಮಗೆ ವಾಳೈ ಫಿಶ್ ಅಂತ ಹೇಳ್ತಾರೆ. ಸೊ ಈ ಥರ. ಸೊ ಆ ಫಿಶನ್ನು ಹೇಗೆ ಮಾಡೋದು ಅಂತಲೂ ರೆಸಿಪಿ ತೋರಿಸಿದ್ದೀನಿ ನಾನು. ಬಿಸಿನೀರು ಲೈಟಾಗಿ ಬಿಸಿ ಮಾಡ್ಕೋಬೇಕು, ಜಾಸ್ತಿ ಬಿಸಿ ಇರಬಾರ್ದು. ಆ ಬಿಸಿನೀರಲ್ಲಿ ನಾವು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿಟ್ಕೋಬೇಕು. ಆಮೇಲೆ ನಾವು ಹೇಗೆ ಹುಳಿ ಗೊಜ್ಜು ಮಾಡ್ತೀವಲ್ಲ ಅದೇ ಥರ ಪ್ರಾಸೆಸ್ಸೇ. ಒಂದು ಸ್ಪೂನ್ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು ಆದಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಹಸೆ ವಾಸನೆ ಹೋಗೋವರೆಗೂ. ತುಂಬ ಟೇಸ್ಟಿಯಾಗಿರುತ್ತೆ. ನಾಲ್ಗೆ ಕೆಟ್ಟೋಗಿರೋರಿಗೆ, ನೆಗಡಿ ಬಂದಿರೋರಿಗೆ ಇದನ್ನು ಮಾಡಿಕೊಟ್ರೆ ಬೇಗ ಅವರು ಹುಷಾರಾಗ್ತಾರೆ. ಇದು ಸ್ವಲ್ಪ ಉಷ್ಣದ ಪ್ರಭಾವ ಇರೋದ್ರಿಂದ ಶೀತದ ಸಮಯದಲ್ಲಿ ಇದು ತುಂಬಾ ಒಳ್ಳೆಯದು. ಇದು ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದರು. ತುಂಬ ಟೇಸ್ಟಿಯಾಗಿತ್ತು. ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೆ. ಇದ್ರದ್ದು ಟೇಸ್ಟ್ ಕೂಡ ಅಷ್ಟೇ ಆಸಮ್ ಆಗಿತ್ತು. ನೀವು ಬೇಕಂದರೆ ಒಂದ್ಸಲಿ ಈ ಥರ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇದು ಇಷ್ಟ ಆಗುತ್ತೆ. ಮತ್ತು ಟೊಮೆಟೊ, ಹಣ್ಣಾಗಿರೋ ಟೊಮೆಟೊ ಆದಷ್ಟು ಪಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 3-4 ಹಣ್ಣು ಟೊಮೆಟೊ ಚೆನ್ನಾಗಿ ಸಣ್ಣದಾಗಿ ಹಚ್ಬಿಟ್ಟು ಹಾಕಿ, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೋಬೇಕು. ಯಾಕಂದರೆ ಇದು ಆಲ್ರೆಡಿ ಚೆನ್ನಾಗಿ ಒಣಗಿ ಇದಾಗಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ಬಿಸಿನೀರಲ್ಲಿ ಬೇರೆ ಹಾಕಿರೋದ್ರಿಂದ ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆಯೋದಕ್ಕೆ ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಆ ಥರನೇ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಹಾಗಾಗಿ ಹಾಕಿದ್ರೆ ಸ್ಮೆಲ್ ನಮಗೆ ಗೊಜ್ಜಲ್ಲಿ ತುಂಬಾ ಉಳ್ಕೊಂಬಿಡುತ್ತೆ. ಹುಣಸೆ ಹಣ್ಣಿನ ನೀರು ಹಾಕಿ ಇದನ್ನು ಬೇಯಿಸೋದಕ್ಕೆ ಬಿಟ್ಟೆ. ಆಮೇಲೆ ನಮಗೆ ಆಲ್ಮೋಸ್ಟ್ ಇದೊಂದು 15 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ಸಾಂಬಾರು ಪುಡಿ ಒಂದು ಸ್ವಲ್ಪ ಹಾಕಿ ನಾವು ಇದನ್ನು ರೋಸ್ಟ್ ಮಾಡಿಕೊಂಡು ನಾವೇನು ನೆನೆಸಿಟ್ಟಿದ್ದೀವಿ ಅದು ಮೀನನ್ನು ತೊಳ್ಕೊಂಡು ಚೆನ್ನಾಗಿ ಬೆಳ್ಳಗಾಗ್ಬಿಡ್ಬೇಕು ನೀರು, ಅಲ್ಲಿವರೆಗೂ ತೊಳ್ಕೊಂಡು ಆಮೇಲೆ ಫಿಶನ್ನು ಹಾಕ್ಕೊಂಡು ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಸಾಕು. ನೋಟ್ ಮಾಡಿ ಇಟ್ಕೊಳ್ಳಿ. ನಾವು ಜಾಸ್ತಿ ಹೊತ್ತು ಬಿಸಿನೀರಲ್ಲಿ ನೆನೆಸಬಾರ್ದು ಮತ್ತು ತುಂಬ ಬಿಸಿ ಇರಬಾರ್ದು ನೀರು. ನೆಕ್ಸ್ಟ್ ಉಪ್ಪನ್ನು ಜಾಸ್ತಿ ಆ್ಯಡ್ ಮಾಡಬಾರ್ದು ಗೊಜ್ಜಿಗೆ. ಸೊ ಇದರಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ಹಾಗಾಗಿ. ಸೊ ಈ ವಿಡಿಯೋದಲ್ಲಿ ಲಾಸ್ಟಾಗಿ ಒಂದು ಮೋಟಿವೇಟ್ ಹೇಳ್ತಿದ್ದೀನಿ.
ಬಂದು ಒಂದು ನಾವು ದುಡ್ಡನ್ನು ಸೇವ್ ಮಾಡೋದ್ರಲ್ಲೇ ಆಗಿರ್ಬೋದು. ನೀವು ಅಂದ್ಕೋಬೋದು ಏನು ಯಾವಾಗಲೂ ದುಡ್ಡು ಸೇವ್ ಮಾಡೋದ್ರ ಬಗ್ಗೆನೇ ಹೇಳ್ತಾರೆ ಇವರು ಅಂತ. ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಇದು ನಿಮಗೆ ಇಷ್ಟ ಆದರೆ ನೀವು ಅದನ್ನು ಫಾಲೋ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಅಷ್ಟೇ. ಯಾಕಂದರೆ ತುಂಬಾ ಮುಖ್ಯವಾದಂಥ ವಿಷಯಗಳನ್ನೇ ವೀಡಿಯೋದಲ್ಲಿ ನಾನು ಬಂದು ಆ್ಯಡ್ ಮಾಡೋದು. ಯಾಕಂದರೆ ಇದು ನನ್ನ ಸಬ್ಸ್ಕ್ರೈಬರ್ಸ್ಗೂ ತುಂಬಾ ಇಷ್ಟ ನನ್ನ ರೀತಿ ಹೇಳೋದು. ಏನಂತಂದರೆ ನಾವು ಬಂದು ಮನಿ ಸೇವಿಂಗ್ ಮಾಡೋದ್ರಲ್ಲಿ ಯಾವಾಗ ತುಂಬ ಚುರುಕಾಗ್ತೀವಿ ಗೊತ್ತಾ? ಅವಮಾನಿಸಲ್ಪಟ್ಟಾಗ, ಕಷ್ಟ ಬಂದಾಗ, ಮತ್ತು ಬಂದು ಯಾರಾದರೂ ನಮ್ಮನ್ನು ಕೇವಲದರ ದೃಷ್ಟಿಯಿಂದ ನೋಡಿದಾಗ, ಯಾರ ಹತ್ರ ಹೋಗಿ ಹಣ ಕೇಳಿದಾಗ ಅವ್ರು ನೋಡೋ ರೀತಿ, ಅವ್ರು ಮಾತಾಡೋ ರೀತಿ, ನಮಗೆ ಕೊಡೋ ಒಂಥರ ರೆಸ್ಪೆಕ್ಟು, ಇದೆಲ್ಲ ಸ್ಟೈಲೇ ಚೇಂಜ್ ಆಗುತ್ತೆ. ಆವಾಗ ನಮಗೆ ಬುದ್ಧಿ ಬರೋದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಇಂಥವೆಲ್ಲ ಆದ್ರೇ ಬುದ್ಧಿ ಬರೋದು. ಕೆಲವ್ರು ಬಂದು ಬರ್ತಿಂದಾನೆ ಅಮ್ಮ ಅಪ್ಪನ ನೋಡಿ ಕೂಡಿಡೋದನ್ನ ಕಲ್ತಿರ್ತಾರೆ. ಕೆಲವ್ರು ಬಂದು ಅವಮಾನಗಳನ್ನು ಪಡ್ಕೊಂಡು ಅರ್ಧ ಲೈಫಲ್ಲಿ ಕೂಡಿಡೋದಕ್ಕೂ ಶುರು ಮಾಡ್ತಾರೆ. ಎರಡೂ ಒಳ್ಳೆಯದೇ. ಬರ್ತಿಂದ ಕೂಡಿಡೋದು ಬಂದು ಇನ್ನೊಬ್ರ ಹತ್ರ ದುಡ್ಡು ಕೇಳೋದನ್ನು ತಪ್ಪಿಸುತ್ತೆ. ಅರ್ಧದಲ್ಲಿ ಕೂಡಿಡೋದು ಬಂದು ದುಡ್ಡನ್ನು ಕೇಳಿ ಅವಮಾನಿಸಲ್ಪಟ್ಕೊಂಡು ಆಮೇಲೆ ದುಡ್ಡು ಕೂಡಿಡ್ತೀವಿ. ಎರಡೂ ಒಂಥರ ಒಳ್ಳೆಯದೇ. ಬಟ್ ಬರ್ತಿಂದ ಅಂದರೆ ಚಿಕ್ಕ ಮಗುವಿಂದನೇ ಒಂದು 5 ವರ್ಷ 6 ವರ್ಷದಲ್ಲೇ ಕೂಡಿಡೋದಕ್ಕೆ ರೂಢಿ ಮಾಡ್ಕೊಳ್ಳೋದು ಬಂದು ತುಂಬಾ ಒಳ್ಳೆಯದು. ಅಮ್ಮ ಅಪ್ಪನ ನೋಡಿ ಕೂಡಿಡೋದು ತುಂಬಾ ಒಳ್ಳೆಯದು. ಇಲ್ಲ ಇನ್ನೊಬ್ಬರನ್ನ ನೋಡಿ ಕಲ್ತಿದ್ದೀರಾ, ಸ್ವಲ್ಪ ಲೇಟಾಗಿ ಕಲ್ತಿದ್ದೀರಾ ಅಂದರೆ ಇನ್ಮೇಲೆ ತುಂಬ ಹುಷಾರಾಗಿಬಿಡ್ತೀರ. ನನಗೂ ಈ ರೀತಿ ಅನುಭವಗಳು ಜಾಸ್ತಿ ಆಗಿದೆ. ಯಾರನ್ನು ಕೇಳ್ದೇ ಅವಮಾನಗಳು ಜಾಸ್ತಿ ಆಗಿದೆ. ಅಂದರೆ ಅವ್ರು ನೋಡೋ ರೀತಿ, ನೋಟ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮದುವೆಗೆ ಹೋಗ್ತೀವಿ, ಸ್ಯಾರಿ ತುಂಬ ಸಿಂಪಲ್ಲಾಗಿರುತ್ತೆ, ಒಡವೆ ಬಂದು ಯಾವುದಾದ್ರೂ ನಾವು ಆರ್ಟಿಫಿಷಿಯಲ್ ಹಾಕ್ಕೊಂಡೋಗಿರ್ತೀವಿ, ಅದೆಲ್ಲ ಕಂಡಿಡ್ಬಿಟ್ಟು ನೋಡೋ ರೀತಿಯೇ ಬೇರೆ ಇರುತ್ತೆ, ಮಾತಾಡೋ ರೀತಿಯೇ ಬೇರೆ ಇರುತ್ತೆ. ನಮ್ಮ ಹತ್ರ ಅವರೇ ವಾಂಟೆಡಾಗಿ ಬಂದು ಈ ಸೀರೆ ನಂದು ಇಷ್ಟು ರೇಟು, ಇದು ಒಡವೆ ನಾನು ಮೊನ್ನೆ ತೊಗೊಂಡೆ, ನಾನು ಇಷ್ಟು ಲಕ್ಷಕ್ಕೆ ತೊಗೊಂಡೆ, ಇದು ಇಷ್ಟ ಆಯಿತು, ಚೆನ್ನಾಗಿದೆಯಾ ಡಿಸೈನು ಅನ್ನೋದು. ನಮ್ಮದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗಿ ಇದೆಷ್ಟು ಅಂತ ಕೇಳೋದು. ಸೊ ಇಂಥವೆಲ್ಲ ಮಾಡುವಾಗ ನಮಗದು ರಿಯಲ್ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಬಂದು ಆರ್ಟಿಫಿಷಿಯಲು, ಮಗೋಲ್ಡು, ಇಲ್ಲ ಕಲ್ಯಾಣಿ ಕವರಿಂಗ್ ಅಂತ ಏನಾದರೂ ನಾವು ಹೇಳಿದ್ರೂ ಕೂಡ ಅದನ್ನು ಒಂದು ರೀತಿ ಹೌದಾ ಚೆನ್ನಾಗಿದೆ ಡಿಸೈನು ಅನ್ನೋದು. ಸೊ ನನ್ನ ಸೀರೆ ಚೆನ್ನಾಗಿದೆಯಾ ಅಂತ ವಾಂಟೆಡಾಗಿ ಬಂದು ಕೇಳೋದು. ಇಂಥವೆಲ್ಲ ಮಾಡೋವಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಇನ್ಸಲ್ಟ್ ಮಾಡ್ತಾಯಿದ್ದಾರೆ ಅಂತ ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದಕ್ಕೆ ಅಂತ ನಾವು ಕಡಿಮೆ ಅಂತ ನಾವು ಎಡೆ ಹಾಕ್ಕೋಬಾರ್ದು. ಇವತ್ತಿಲ್ಲ ನಾಳೆ ಒಂದಿನ ದೇವ್ರು ನಮ್ಗೆ ಒಳ್ಳೆ ಕಾಲ ಕೊಡ್ತಾರೆ. ನಾವು ಒಂದು ಬೆಸ್ಟಾಗಿ ಒಂದು ಬೆಸ್ಟ್ ವಿಯರ್ ಮಾಡ್ಕೊಂಡೇ ಒಂದು ಫಂಕ್ಷನ್ಸ್ಗೆ ಹೋಗಬೇಕು ಅಂತ ನಮ್ಮ ಮನಸ್ಸು ಅನಿಸುತ್ತೆ. ಸೊ ಅದು ಬಂದು ಒಳ್ಳೆಯದೇ ಅಲ್ವಾ. ಒಂದಿನ ನಾವೇನು ಮಾಡ್ತೀವಿ, ಒಳ್ಳೆ ರೀತಿಯಾಗಿ ಕೂಡಿಡ್ತೀವಿ, ಚೆನ್ನಾಗಿ ಸಿಂಪಲ್ಲಾಗಿ ಒಡವೆ ತೊಗೊಳ್ತೀವಿ. ಆ ಒಡವೆ ಒಂದಿನ ಮುಂದೆ ನಮಗೆ ಕಷ್ಟಕ್ಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ಇನ್ನೊಬ್ರಿಗೋಸ್ಕರ ಅಲ್ಲ ಅಂದರೂ ನಮಗೋಸ್ಕರ ಸೇವ್ ಮಾಡೋದು ತುಂಬ ಮುಖ್ಯ. ಈಗ ಯೋಚನೆ ಮಾಡಿ ಇಂಥ ಪರಿಸ್ಥಿತಿಯಲ್ಲಿದ್ದು. ಸೊ ಇದೆಲ್ಲ ಓನ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಕೆಲವು ಟೈಮಲ್ಲಿ ತುಂಬ ಒತ್ತಿ ಹೇಳ್ತೀನಿ, ಯಾರನ್ನು ನಂಬೇಡಿ, ನಿಮ್ಮ ಇದರಲ್ಲಿ ನೀವಿರಿ ಅಂತ. ಎಲ್ಲರಿಗೂ ಕಾಲ ಈಗ ಹುಟ್ಟಿದ ತಕ್ಷಣ ಮಗು ಎದ್ದು ನಡೆದಾಡ್ಬಿಡಲ್ಲ. ಅದಕ್ಕೆ ಅಂತ ಹುಟ್ಟಿರೋ ಮಗುನ ನೋಡಿ ನಡೆದಾಡೋ ಮಗು ನಗದು ಬಂದು ಯಾವ ರೀತಿ ಒಳ್ಳೆಯದು ಅಲ್ಲ, ಯಾವ ರೀತಿ ಅದು ಸರಿ. ಎದ್ದು ಕಾಲೂರಿ ತತ್ಕ ಪುತ್ಕ ಅಂತ ನಡೆದು ಎಡವಿ ಬಿದ್ದು ಎಲ್ಲನೂ ಆವಾಗ ತಾನೇ ಮಗು ಕಲಿಯೋದು. ಅದೇ ಥರನೇ ನಾವು ಕೂಡ ಮನಿ ಸೇವಿಂಗಲ್ಲಿ ಪ್ರತಿಯೊಂದು ಗ್ರೋತಿಂಗಲ್ಲೂ ಎದ್ದು ಬಿದ್ದುನೇ ಕಲಿಬೇಕಾಗತ್ತೆ. ಸೊ ಆದಷ್ಟು ಎಚ್ಚೆತ್ಕೊಳ್ಳೋದು ನಮಗೆ ತುಂಬಾ ಒಳ್ಳೆಯದು. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.